ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವಾಗ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾವು ಸಡನ್ ಪ್ಲ್ಯಾನ್ ಮಾಡಿಕೊಂಡು ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಸೊ ಆಲ್ರೆಡಿ ನನ್ನ ಹಿಂದಿನ ವ್ಲಾಗಲ್ಲಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ಸೊ ಇದು ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಬೆಳಗ್ಗೆನೇ ಬೇಗ ಎದ್ದು ಮೇಕಪ್ ಮಾಡ್ಕೊಂಡಿದ್ದೀನಿ, ಅಂದರೆ ತುಂಬ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ಈಗೇನಿದ್ರು ಸ್ಯಾರಿ ಡ್ರೈಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಏನಾದರೂ ಮಾಡ್ಕೊಂಡು ಹೊರಡಬೇಕಷ್ಟೇನೆ. ನಾನು ಜಸ್ಟ್ ಮೇಕಪ್ ಮುಗಿಸ್ಕೊಂಡು ಅಷ್ಟರಲ್ಲೇ ಎದ್ದೇ ಬಿಟ್ಟಿದ್ದಾನೆ ನೋಡಿ ಇವನು. ಒನ್ರಿ ಸಾಯಬ್ರೆ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮುದ್ದಣ್ಣ, ಗುಡ್ ಮಾರ್ನಿಂಗ್ ಮುದ್ದು ಬಂಗಾರಿ. ಈಗ ಇವ್ರನ್ನ ಎಬ್ಬರಿಸ್ಬೇಕು. ಇವ್ರಿಗೆ ಸ್ನಾನ ಆಗಿ ಗೊಂಬೆಗೆ ಸ್ನಾನ ಆದಮೇಲೆ ಈ ಸಾಯಬ್ರನ್ನ ಎಬ್ಬರಿಸೋದು. ಕುಚ್ಚಿ ಕುಚ್ಚಿ ಬಂಗಾರದ ಕಂಠ. ಇವತ್ತು ನಿಂಗೊಚ್ಕೊಳ್ಳೋಣ ಹೋಯ್ತಾ ಇರೋದು ಮಾಮಿಗೆ. ಹೋಗಿ ಆಶೀರ್ವಾದ ಮಾಡಪ್ಪ, ಒಳ್ಳೇದು ಮಾಡಪ್ಪ, ಗುಡ್ ಬಾಯ್ ಥರ ಇರಪ್ಪ ಅಂತ. ಓಕೆನಾ? ಓಕೆ. ಹಿಂಗೇನು ಹಿಂಗೇನು ಬಂಗಾರ ಇದು. ಸೊ ಸ್ಯಾರಿ ಉಟ್ಕೊಂಡು ಡ್ರೆಸ್ ಎಲ್ಲ ರೆಡಿ ಸೊ ಸ್ಯಾರಿ ಉಟ್ಕೊಂಡು ಹೇರೆಲ್ಲ ರೆಡಿ ಹೇರೆಲ್ಲ ಏನು ಮಾಡ್ಕೊಳ್ಳಲ್ಲ, ಯಾಕೆಂದರೆ ತುಂಬ ಎಲ್ಲ ಇದಾಗಿಬಿಡುತ್ತೆ. ಸೊ ಅದನ್ನು ಜಸ್ಟ್ ಸುಮ್ಮನೆ ಹಾಗೆ ಏನೋ ಒಂಥರ ಹಾಕ್ಕೊಳ್ತೀನಿ ಅಷ್ಟೇ. ಸೊ ರೆಡಿ ಆಗಿಬಿಡ್ತೀನಿ ಬೇಗ ಬೇಗ. ಸೊ ಫೈನಲಿ ರೆಡಿ ಆಯಿತು. ಇವಾಗ ಹೊರಡಬೇಕು. ಈ ಥರ ರೆಡಿ ಆಗಿದ್ದೀವಿ. ಅಮ್ಮ ಎಲ್ಲರೂ ರೆಡಿಯಾಗಿದ್ದಾರೆ. ಬೆಳಗ್ಗೆ ಎಷ್ಟು ಸೆಕೆ ಇದೆ. ಇನ್ನು ಹೋಗ್ತಾ ಹೋಗ್ತಾ ಅದು ಹೆಂಗಿರುತ್ತೋ ಗೊತ್ತಿಲ್ಲಪ್ಪ. ಬಾಬು ಮತ್ತು ವರ್ಷಿ ಬಂದು ಆಲ್ರೆಡಿ 1 hour ಆಯಿತು. ಗೊಂಬೆ ಈ ಥರ ರೆಡಿ ಆಗಿದ್ದಾಳೆ. ತೋಚು ಬದ್ದು ಪಾಪು ಎಲ್ಲಿ? ಅಲ್ಲವನಲ್ಲ ಅವನೇ. ಹೊರಡೋಣ? ಇರೋ ದೇವ್ರ ಕೈ ಕೊಡ್ತೀನಿ. ಸಿಕ್ತಾ? ನೆನಪಿಲ್ಲ. ಅವಾಗ ಇಟ್ಟಿರೋದು. ಬೇಡ ಬಿಡು, ಬೇಡ, ಅದಷ್ಟು ಎತ್ಕೊಬಿಡು. ಮತ್ತೆ ಇನ್ನೊಂದ್ಸರಿ ಇದು ಮಾಡ್ಕೊಂಡು ಅಲ್ಲಿ ಹೋದಾಗ ಬೇರೆ ಇಡ್ತೀನಿ. ತೋರಿಸು, ದುಡ್ಡು ತೋರಿಸು. ಅದಷ್ಟು ದೇವ್ರಿಗೆ ಎತ್ತಿಟ್ಟಿರೋ ಅಂಥ ದುಡ್ಡು. ಅಂದರೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಮನೆ ದೇವ್ರಿಗೆಲ್ಲ ನಗಮು ಮನೆ ದೇವ್ರಿಗೆಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಫಸ್ಟು ದೇವ್ರಿಗೆ ಹೆಸರು ಹೇಳಿ ಎತ್ತಿಟ್ಬಿಟ್ಟು ಹೋಗ್ದಂಥ ದುಡ್ಡು ಅದು. ನಾವು ಹೊರಗಡೆ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಮೊದಲನೇದಾಗಿ ಮನೆ ದೇವ್ರನ್ನ ನೆನೆಸ್ಕೊಂಡು ಆ ದೇವ್ರಿಗೆ ಅಂತ ಹೇಳಿ ಫಸ್ಟು ಕಾಸು ಎತ್ತಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ತೀನಿ ನಾನು. ಸೊ ಆದರೂ ದುಡ್ಡು ಮತ್ತು ಹಾಗೆ ಸಮ್ಟೈಮ್ಸು ಏನಾದರೂ ಆನಂದನಿಗೋ ಇಲ್ಲ ಗೊಂಬೆಗೋ ಇಲ್ಲ ನನಗೋ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದಾಗ ಸೊ ದೇವ್ರಿಗೆ ಏನಕ್ಕೆ ಹಿಂಗಾಗಿದೆ ಅಂತ ಒಂದೊಂದ್ಸಲ ಟೆನ್ಷನ್ ಆಗುತ್ತಲ್ವ. ಸೊ ಆ ಟೈಮಲ್ಲಿ ಎತ್ತಿಟ್ಟಿರೋವಂಥ ದುಡ್ಡು. ಸೊ ಯಾವುದೇ ಒಂದು ಒಳ್ಳೆ ಕಾರ್ಯ ಆಗಲಿ ಕೆಟ್ಟ ಕಥೆ ಆಗಲಿ ಸೊ ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ಆಗಲಿ ಎಲ್ಲದಕ್ಕೂ ಮನೆ ದೇವ್ರಿಗೆ ಅಂತ ಹೇಳಿ ಎತ್ತಿಟ್ಟು ಹೋಗೋದು ನನಗೆ ಆವಾಗಿಂದನೂ ಅಭ್ಯಾಸ. ಸೊ ಅದನ್ನು ಹಾಗೆ ಮುಂದುವರ್ಸ್ಕೊಂಡೇ ಬಂದಿದ್ದೀನಿ. ಮುಂದಕ್ಕೂ ಅದೇ ಥರನೇ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಾವು ಯಾವಾಗ ಮನೆ ದೇವ್ರಿಗೆ ಹೋಗ್ತೀವೋ ಆ ಟೈಮಲ್ಲಿ ಆ ದುಡ್ಡೆಲ್ಲ ತೊಗೊಂಡು ಮನೆ ದೇವ್ರಿಗೆ ಹೋಗಿ ಅಲ್ಲಿ ಉಂಡಿಗೆ ಹಾಕುವಂಥ ಅಭ್ಯಾಸ ಮಾಡ್ಕೊಂಡಿರೋದು. ಸೊ ಇವಾಗ ಆ ದುಡ್ಡು ಎಲ್ಲ ಎತ್ಕೊಂಡು ಮಡ್ಲಕ್ಕಿಗೆ ಎಲ್ಲ ಐಟಮ್ಸ್ ಎಲ್ಲ ಏನೇನಿತ್ತಲ್ವ ಅದೆಲ್ಲ ಎತ್ಕೊಳ್ತಾ ಇದ್ದೀವಿ. ಅಕ್ಕಿ ಎಲ್ಲನೂ ಕೂಡ ಕಾರಲ್ಲಿದೆ. ಸೊ ಇಲ್ಲಿಂದ ಜಸ್ಟ್ ಏನಿದ್ರು ಸ್ಯಾರಿ ಮತ್ತು ಇದೆಲ್ಲ ಮಾತ್ರ ಬೇಕಾಗಿರೋಂಥ ಐಟಮ್ಸ್ಗಳನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀವಿ. ಕೈ ಹಂಗೆ ಇಡಿಸ್ಬೇಡ, ಕೈ ಕರೆಕ್ಟಾಗಿ ಇಡಿಸು. ಬಿಲ್ಲಿ ಕಟ್ಟಿ ಅಲ್ಲಿ ಮಲಗೈತಿ. ನನ್ನಲ್ಲಿ ಕೊಟ್ಟಿದ್ಯಲ್ಲ ಕೆಳಗಡೆ ದೇವ್ರದ್ದು ಬಿಟ್ಟು ಬೇರೆ ಏನಾರು ಆಯ್ತಾ ನೀನು ಹತ್ರ ಇಟ್ಕೊಂಡು ಇದು ಮಾಡ್ಕೊಂಬಿಡು. ನನ್ನ ಮಗುನ ಎತ್ಕೋತೀನಿ, ಎತ್ಕೊಡ್ಕೊ. ನಾನು ಮಗುನ ಎತ್ಕೋತೀನಿ. ನಾನು 8 ಮೆಟ್ಲು ಇಳಿವರೆಗೂ ನಡ್ಕೋತೀನಿ. ಫೋನ್ ಕೂಡ ಎತ್ತಿಟ್ಕೊಪ್ಪ ಫಸ್ಟು. ಇನ್ನೊಂದು ಫೋನ್ ಎಲ್ಲ ಐತೆ ಗೊತ್ತಿಲ್ಲ. ಬಾಬು ತಗೋ ಈ ಫೋನ್ ನಿನ್ನ ಜೋಬಲ್ಲಿ ಇಕ್ಕೋ. ಬಾರಿ ಬಂಗಾರಿ ಬಲ್ಲಿ ಸಿಲಿಂಡರ್ ಆಫ್ ಮಾಡಿದ್ಯಾ? ಇಲ್ಲಿಂದ ಇಲ್ಲಿ ಸಿಲಿಂಡರ್ ಬೇರೆ ಯಾಕೆ ಆಫ್ ಮಾಡಿದ್ದೀರಿ? ಫೋನ್ ಇವಳು ಹಿಡಿತಾಳೆ, ತಗೋ ನೀನು ಎತ್ಕೋತೀಯ ಮಗುನಿಗೆ ಪರವಾಗಿಲ್ಲ. ನೀವು ತೋರಿಸು ಅವ್ನು ಹೆಂಗಂತ ನೋಡೋಣ. ಗುಜ್ಜಿ ಪುಟ್ಟಿ ಬಂಗಾರಿ ಬಂಗಾರಿ ಗುಂಡಿ ಕೊಂಡ್ಬಿಟ್ರು ಅವನ ಚಿರುಕ್ಲಿ ಮುಕ್ಲಿ 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 ಚಿರುಕ್ಲಿ ಬಿಲ್ಲಿ. ನಿಂತ್ಕೋ ನಿಮಿಷ ಹಂಗೆ. ನಡಿ ಬಾಬು.
ಸರಿ ವಿಡಿಯೋ ಮಾಡ್ತಾ ಇದ್ದೀನಿ ಕೋತಮಂಡೆ. ಗುಚ್ಚುಕಟ್ಟಿ ಒಳ್ಳೆ ಗುಡ್ಡ ಕಲ್ಲು ಅಲ್ಲಾಡಲ್ವಾ ಡಿಂಗ್ 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 ಡಿಂಗ್. ನಾನೇ ಲೂಸ್ತಾರ ರೆಡಿ ಆಗಿರೋದು. ಸಾಕು ಇಷ್ಟ ಬರಲ್ಲ ಸೆಕೆಗೆ. ಇವಾಗ ಹಿಂಗೆ ಅನ್ಸುತ್ತೆ ಸೆಕೆಗೆ ಹಿಂಸೆ. ಇವಾಗ ಈ ರೇಂಜಿಗೆ ಶೆಕೆ ಆಗ್ತಿದೆ. ಬ್ರೈಟ್ನೆಸ್ ನೋಡಿ ಹೆಂಗೆ ಕಾಣುತ್ತೆ ಫೇಸ್. ಈಗ ತಾನೇ ಹೊರಟಿದ್ದೀವಿ ಎಲ್ಲರೂ ಕೂಡ. ಆ್ಯಕ್ಚುಲಿ ತುಂಬಾ ಲೇಟ್ ಬೇರೆ ಆಗಿಬಿಟ್ಟಿದೆ. ಇಲ್ಲೇ 7:15 ಆಗಿಬಿಟ್ಟಿದೆ. 6:30 ಬಿಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಮಕ್ಕಳಿರೋರ್ದೆಲ್ಲ ಹಾಗೆ ಅಲ್ವಾ, ಬೇಗ ಬಿಡಬೇಕು ಅಂತಂದ್ರೂ ಲೇಟ್ ಆಗೇ ಆಗುತ್ತೆ. ಬಟ್ ಆದರೆ ಇನ್ನೊಂದೇನು ಗೊತ್ತಾ, ವರ್ಕ್ ಅಂತ ಬಂದಾಗ ಶಾಪ್ ಟೈಮ್ ಕರೆಕ್ಟಾಗಿ ಹೋಗ್ಬಿಡ್ತೀವಿ. ಸೊ ಇಲ್ಲೇ ನಮ್ಮನೆ ದೇವ್ರಿಗೆ ಅಥವಾ ನಮ್ಮದೇನೋ ಪರ್ಸ್ನಲ್ ಕೆಲಸ ಅಂತ ಹೇಳಿದ್ರೆ ಆರಾಮಾಗಿ ಹೋಗ್ತೀವಿ. ಅದೇ ಏನಾದರೂ ವರ್ಕು ಅಂತ ಬಂದರೆ ಪಟ ಪಟ ಅಂತ ಎಲ್ಲ ಮುಗಿಸ್ಕೊಳ್ತೀವಿ. ಇಲ್ಲ ಅಂತಂದರೆ ಲೇಟಾಗಿ ಆರಾಮಾಗಿ ಹೊರಡ್ತೀವಿ. ಇಷ್ಟೇ ಅಲ್ವಾ. ಸೊ ಇವಾಗ ಹೊರಟಿದ್ದೀವಿ. ಬನ್ನಿ ಹೋಗ್ತಾ ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಡೋದು. ಪೆಟ್ರೋಲ್ ಬಂಕಲ್ಲಿ ಏನೇನೆಲ್ಲ ಫ್ರೀ ಇದೆ ಹೇಳು? ಏರ್ ಫ್ರೀ, ಆಮೇಲೆ ಇನ್ನೇನು ಫ್ರೀ ಇದೆ ಹೇಳು? ಎರಡು ಒಂದೇ ತಾನೆ. ಪಂಚರ್ ಹಂಗೆ ಎಲ್ಲ ಐತೆ ಫ್ರೀ. ಎರಡು ಟಾಯ್ಲೆಟ್ ಫೆಸಿಲಿಟಿ ಫ್ರೀ. ಹಾಕಿಸ್ಬಾರ್ದಂತೆ. ಯಾಕೆ? ಅವಾಗ ರೀಸೆಂಟಾಗಿ ಡೆನ್ಸಿಟಿ ಏನಾದ್ರು ಕಮ್ಮಿ ಇರುತ್ತೆ, ಹಂಗಾಗಿ ಬೆಳಗ್ಗೆ ಹೊತ್ತು ಹಾಕಿಸ್ಬಾರ್ದು. ನೈಟ್ ಹೊತ್ತಲ್ಲಿ ಪೆಟ್ರೋಲ್ ಹಾಕ್ಸಿದಷ್ಟು ಒಳ್ಳೆ ಜಾಸ್ತಿ ಇದು ಬರುತ್ತೆ ಅಂತ ತುಂಬಾ ಜನ ಇವಾಗ ಈ ರೀಲ್ಸ್ ಏನೋ ವೈರಲ್ ಆಗ್ತಾ ಇದೆ. ಇವಾಗ ನಿಜ. ಬಟ್ ಇನ್ನೊಂದೇನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದೆಲ್ಲ ನಿಜಾನೂ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದೆಲ್ಲ ಸುಳ್ಳು ಅಲ್ಲ. ತುಂಬಾ ಜನ ಹಾಕಿದ್ರು ಆತರ ವಿಡಿಯೋ. ಇನ್ಸ್ಟಾಗ್ರಾಮ್ ನೋಡಿನೇ ಗ್ಯಾಸ್ ಅಲ್ಲಿ ಏನೇನೋ ಬರುತ್ತೆ. ಬರೋದೆಲ್ಲ 190 ಸುಳ್ಳು. ಒಟ್ಟಲ್ಲ ಸಿಲಿಂಡರ್ದು ನಿಜ ತಾನೆ. ಇದು ಮಾತ್ರ ಅಲ್ಲ, ಏನು ನೀನ್ ಹೇಳ್ದಲ್ಲ ಏನದು ಚಾಕ್ ಪೀಸ್ ಮಾತ್ರ ಅಲ್ಲ, ಒದ್ದೆ ಬಟ್ಟೆ ಟಿಶ್ಯೂ ಪೇಪರ್ ನಮ್ಮಮ್ಮ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅಮ್ಮ ಇಲ್ಲಿ ಕಾಣಿಸ್ತಾನೆ. ಹೊರಟಿದೀವಿ ಇವಾಗ. ಇಡ್ಲಿ ತಿನ್ನಕ್ ಕೊಡಿ, ಇಡ್ಲಿ ಕೊಡ್ಸು ಫಸ್ಟ್, ಹೊಟ್ಟೆ ಹಸಿದೆ. ಹೋಗ್ತಾ ಏನಾರು ತಿನ್ಕೊಂಡು ಹೋಗೋದು. ಇಡ್ಲಿ ತಿನ್ಬಿಟ್ರೆ ಸಮಾಧಾನ. ಹೋಗ್ತಾ ತಿನ್ಕೊಂಡೆ ಹೋಗೋದು ಬಾ. ಲೆಕ್ಕ ನೋಡ್ರೆ ಇಷ್ಟೊತ್ತಿಗೆ ಆಲ್ರೆಡಿ ನಾವು ಮನೆ ಬಿಡಬೇಕಿತ್ತು. ಹಾಫ್ ಅನ್ ಅವರ್ ಲೇಟ್ ಆಯ್ತು. ಇವಾಗ ಪೆಟ್ರೋಲ್ ಎಲ್ಲ ಸೇರಿ 3/4 ಅವರ್ ಲೇಟ್ ಆಯ್ತು. ನನ್ನಿಂದ ಅಲ್ಲ, ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 2:45 ಎದ್ದು 3 ಗಂಟೆಗೆ ಸ್ನಾನ ಮಾಡಿರೋದು.
ಮಗು ಇರುತ್ತಲ್ಲ ಬಾಬು ಕಷ್ಟ. ಹಂಗೂ ಆನಂದ ಆಗಿರ್ತೀನಿ ಅಂತ ನಾನ್ ಬಂದ್ರೆ ಇಲ್ಲ ನೀವೆಲ್ಲ ಹಂಗೆ ಕೂತಿದ್ದೀರಾ. ಅವರೆಲ್ಲ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ನೀನು ಲೇಟ್ ಮಾಡ್ತೀಯ ಅಂತ ಬೇಗ ಬೇಗನೆ. ಇಲ್ಲ 6:30ಗೆ ಯಾವಾಗ್ಲೂ ಹೊರಡ್ಬಿಡ್ತೀವಿ. ನಾನು ಏನಂತಂದ್ರೆ ನಾನು ಲಾಸ್ಟಲ್ಲಿ ಮಾಡ್ಕೊಂತೀನಿ ಯಾವಾಗೂ. ಅಂದ್ರೆ ಸೀರೆ ಮುಂಚೆ ಸೀರೆಯಿಂದ ಲೇಟ್ ಆಗ್ತಿತ್ತು. ಮುಂಚೆ ಸೀರೆ ಉಟ್ಕೊಳಕ್ ಬರ್ತಿರ್ಲಿಲ್ಲ. ಆಮೇಲೆ ಸೀರೆ ಎಲ್ಲ ಆಯ್ತು. ಇವಾಗ ಇವ್ರವರಲ್ಲ ಸಾಹೇಬ್ರು, ಅವರು ರೆಡಿ ಮಾಡಿಸ್ಕೊಂಡು ಹೋಗಷ್ಟೇ ಲೇಟ್ ಆಗ್ಬಿಡುತ್ತೆ. ನಾನು ಸೀರೆ ಉಟ್ಕೊಳ್ಳೋಣ ಅಂತ ಅನ್ಕೊಂಡೆ. ಗೊಂಬೆ ಡ್ರೆಸ್ ಚೆನ್ನಾಗಿದೆ ಅಲ್ಲ. ಅವಳ ವಿಡಿಯೋ ಒಂದು ಎಡಿಟ್ ಮಾಡಿದ್ದು ಮೇಲ್ಗಡೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ವಿಡಿಯೋ ಮಾಡಿದ್ದಾನೊಂದು, ಅದನ್ನ ಆಡ್ ಮಾಡೋದು ಚೆನ್ನಾಗಿ ಕಾಣುತ್ತೆ. ಗೊಂಬೆ ಫೋಟೋಸ್ ವೀಡಿಯೋಸ್ ಎಲ್ಲ ಸಖತ್ತಾಗಿದೆ ಅಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಈ ವೀಡಿಯೋಸ್ನ, ಬೇಕಿದ್ರೆ ಹೋಗಿ ನೋಡ್ಬೋದು. ಆಮೇಲೆ ಇವಾಗ ಎಲ್ಲರೂ ಹೊರಟಿದ್ದೀವಿ. ಏನೇನೋ ಪ್ಲಾನು ಸಡನ್ ಆಗಿ ಇದ್ದಕ್ಕಿದ್ದಂಗೆ ಹೊರಡ್ತಾ ಇರೋದು ಮನೆ ದೇವ್ರಿಗೆ. ಆಕ್ಚುಲಿ ನಾವೆಲ್ಲ ಪ್ಲಾನ್ ಮಾಡಿದ್ದು ಈಶಾ ಟೆಂಪಲ್ಗೆ. ಇದು ನೋಡ್ರೆ ಮಳವಳ್ಳಿಗೆ ಹೋಗ್ತಾ ಇದೀವಿ. ನಾವು ಫಸ್ಟ್ ಪ್ಲಾನ್ ಹೇಳಿದ್ವಿ, ಒಂದು ಕೋಟಿಲಿಂಗೇಶ್ವರ ಹೋಗಿ ಬರೋಣ ಅಂತ. ಕೋಟಿಲಿಂಗೇಶ್ವರ, ನಾನು ಕೋಟಿಲಿಂಗೇಶ್ವರ ತುಂಬಾ ಇದಾಗಿದೆ, ಅದು ಹತ್ರನೇ. ಎರಡು ಒಂದೇ, ಕೋಟಿಲಿಂಗೇಶ್ವರ ಮತ್ತೆ ಎರಡು ಒಂದೇ. ಆಲ್ಮೋಸ್ಟ್ ಕೋಟಿಲಿಂಗೇಶ್ವರ ಆಲ್ರೆಡಿ ನೋಡಿರುತ್ತೆ ನನ್ನ ಪ್ರಕಾರ. ನಾನ್ ನೋಡೇ ಇಲ್ಲ. ಈಶಾ ಫೌಂಡೇಶನ್ ನೋಡಿಲ್ಲ ಅಮ್ಮ. ಅಲ್ಲಿ ಹೋಗ್ಬಿಟ್ಟು ಬರೋಣ, ಅಮ್ಮನಿಗೆ ಈಶಾದಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಸೂಪರ್ ಕಾಣುತ್ತೆ ಅಂತ ನಾನು ಲೈಟಿಂಗ್ಸ್ ಹಾಕೋಣ ಅಂದೆ. ಆಮೇಲೆ ಸಡನ್ ಆಗಿ ನೀನು ಯಾವಾಗ ಮನೆ ದೇವ್ರಿಗೆ ಇದಾಕು, ಗಂಡ ದೇವ್ರು ಯಾವ್ದು ಹೋಗಿಲ್ಲ, ಬರೀ 8 ದೇವ್ರು 5 ದೇವ್ರಿಗೆ ಹೋಗಿರೋದಕ್ಕೆ ಸುಮ್ಮನೆ ಯಾಕೆ ಪ್ರಾಬ್ಲಮ್ಮು. ಅದಕ್ಕೆ ನಾವು ಈ ನಡುವೆ ಸುಮ್ಮನೆ ಇರೋದು ಇಷ್ಟಿ ಆಗೋಯ್ತು ಅಂತ ಮನೆ ದೇವ್ರಿಗೆ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಆರ್ಡರ್ ಬರ್ತಾ ಇಲ್ವೋ ಏನ್ ಗೊತ್ತಿಲ್ಲ. ಮನೆ ನೆಮ್ಮದಿ. ಆಮೇಲೆ ಹೋಗ್ಬಿಟ್ರೆ ಎಷ್ಟು ಲಾಂಗ್ ಬೇಕಾದ್ರೆ ಇನ್ನೊಂದು ಮೇನ್ ರೀಸನ್ ಇವಾಗೆ ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ದು ಬೇರೆ ವಿಷಯ. ಬಟ್ ಮನೆ ದೇವ್ರಿಗೆ ಏನಕ್ಕೆ ಹೋಗ್ಲೇಬೇಕು ಅಂತಂದ್ರೆ ಮನೆ ದೇವ್ರಿಗೆ ಹೋಗಿ 2 ವರ್ಷ ಆಗೋಗ್ತಾ ಇದೆ ಆಗ್ಲೇ. ಸೊ ಅದರಿಂದ ಆದಷ್ಟು ಬೇಗ ಹೋಗಿ ಬಂದ್ಬಿಟ್ರೆ ಒಳ್ಳೇದು. ಮನೆ ದೇವ್ರಿಗೆ ಹೋಗಿಲ್ಲ ಅಂದ್ರೆ ಎಲ್ಲೂ ಜಾಗ ಸಿಗಲ್ಲ ನಂದು. ಅವ್ರು ಎಲ್ಲಿದ್ರು ಬೆನ್ನಿಂದ ನಿಂತ್ಕೊಂಡು ಕಾಪಾಡ್ತಾರೆ ಅನ್ನೋದೇ ನಂಬಿಕೆ. ಅವ್ರೊಬ್ಬರು ವರ್ಷದಲ್ಲಿ ಒಂದು ಸಲ ಅವ್ರನ್ನ ನೋಡ್ಕೊಂಡ್ ಬಂದ್ಬಿಟ್ರೆ ನಮ್ಗೇನು ತೊಂದರೆ ಆಗಲ್ಲ. ಎಲ್ಲೋ ಒಂದ್ ಕಡೆ ಕಷ್ಟದ ಸುಖನ ಹೇಳ್ಕೊಂಡು ಹೋಯ್ತಾ ಇರುತ್ತೆ. ಏನೋ ದೇವರಿಂದ ಎಲ್ಲ ಅರ್ಜೆಂಟ್ ಅಲ್ಲೇ 4 ಗಂಟೆ 4:15ವರೆಗೂ ಏನು ಪ್ಲಾನ್ ಇರ್ಲಿಲ್ಲ. 4:15 ಮೇಲೆ ಪ್ಲಾನ್ ಆಗಿತ್ತು. ಹೇಳಿದ್ನಲ್ಲ, ಆಲ್ರೆಡಿ ವ್ಲಾಗ್ ಅಪ್ಲೋಡ್ ಮಾಡಿದೀನಿ, ಹೋಗಿ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಆಮೇಲೆ ಬಾಬು ಮನೆ ದೇವ್ರಿಗಂತೂ ಇವಾಗ ಅನ್ಕೊಂಡಿರ್ಲಿಲ್ಲ ಬಿಡು, ಸಡನ್ ಆಗಿ ಹೋಗ್ತಾ ಇರೋದು. ಎಲ್ಲೋ ಹೋಗ್ಬೇಕು ಅನ್ಕೊಂಡಿದ್ದು ಎಲ್ಲೋ ಹೋಗ್ತಾ ಇದೀವಿ. ಹೌದು, ನಾನು ಫಸ್ಟ್ ಟೈಮ್ ಕಣೆ. ನೀನ್ ಫಸ್ಟ್ ಟೈಮ್. ಹೌದು, ನಿನ್ನ ಫಸ್ಟ್ ಟೈಮ್. ಹೌದು, ನಮ್ಮ ಪಾಪ ಹುಟ್ಟದ ಮೇಲೆ ಫಸ್ಟ್ ಟೈಮು ಲಾಂಗ್ ಡ್ರೈವ್ ಹೋಗ್ತಾ ಇರೋದು. ಫಸ್ಟ್ ಟೈಮು ಪಾಪ ಹುಟ್ಟದ ಮೇಲೆ ಅವನನ್ನ ಕರ್ಕೊಂಡು. ಎಲ್ಲ ಭಾನುವಾರ ಒಂದೊಂದು ದೇವಸ್ಥಾನ ಆಯ್ತು ಕಣೆ, 3-4 ವಾರದಿಂದ ಕಂಟಿನ್ಯೂಸ್ ಭಾನುವಾರ ಎಲ್ಲ ದೇವಸ್ಥಾನ. ಖುಷಿ ಕಿವಿ ಮುಚ್ಚೆ, ಗಾಳಿ ಜಾಸ್ತಿ ಇರುತ್ತೆ ಅಲ್ಲ. ಟೋಪಿ ತರ ಇದೆಯಲ್ಲ, ಅದನ್ನ ಫುಲ್ ಕವರ್ ಮಾಡ್ಬಿಡು, ಅವಾಗ ಈಸಿ ಆಗುತ್ತೆ ನಿಮ್ಗೆ. ಬೆಳಗ್ಗೆ ಎದ್ದಿರ್ತೀವಲ್ಲ, ಹಂಗಲ್ಲ, ಬೆಳಗ್ಗೆ ಎದ್ದು ತುಂಬಾ ಅಭ್ಯಾಸ ತಪ್ಪೋಗೈತೆ. ಎಚ್ಚರ ಇರ್ತೀವಿ, ಬಟ್ ಆದ್ರೆ ಅವಾಗ ಮೇಯ್ತಾ ಇರ್ತೀವಲ್ಲ, ಏನಾರ ಮೇಯ್ದೆ ಇರೋದಕ್ಕೆ ಒಂಥರ ಆಗಿದೆ. ಅಪ್ಪ ಅಣ್ಣ ಮುಂದೆಯಿಂದನೇ ಎಲ್ಲ ಒಂದೊಂದೇ ಓದ್ತಾ ಇದೆ. ಹೆಂಗೋ ನೋಡ್ದವ್ರು ಅನ್ಕೊಂತಾರೆ, ಏನ್ ಬೇಜಾನ್ ಇಕ್ಕೋರೆ ದುಡ್ಡು, ಯಾರ ರೇಂಜಿಗೆ ತಿರುಗ್ತವ್ರೆ ಅಂತ. ನಂಬಳ್ ನಮ್ಗೆ ಗೊತ್ತು. ನಾವ್ ಏನ್ ತಿಂತೀವಿ ಏನ್ ಮಾಡ್ತೀವಿ ಯಾರು ನೋಡಲ್ಲ, ನಾವ್ ಹೆಂಗಿರ್ತೀವಿ ಎಲ್ರು. ನಾವ್ ಇನ್ನೊಂದ್ ಏನ್ ಗೊತ್ತಾರೆ, ನಾವ್ ರೀಲ್ಸ್ ಹಾಕೋದನ್ನ ಎಲ್ರು ನೋಡ್ತಾರೆ, ಆದ್ರೆ ಲೈಕ್ ಕೊಡಲ್ಲ. ಅದ್ರಲ್ಲೂ ಫ್ಯಾಮಿಲಿ ಮತ್ತೆ ತುಂಬಾ ಕ್ಲೋಸ್ ಆಗಿರ್ತಾರೆ ನೋಡು ಫ್ರೆಂಡ್ಸ್, ಅವರೇ ಲೈಕ್ ಮಾಡಲ್ಲ. ಗೊತ್ತಾಗಲ್ಲ. ಹೌದು, ಆದ್ರೆ ನಾವ್ ಯಾವಾಗ ಸ್ಟೋರಿ ಹಾಕಿರ್ತೀವಿ ಫಸ್ಟ್ ಅವರೇ ನೋಡಿರ್ತಾರೆ. ಹೆಂಗಿದಲ್ವಾ ನಿಮ್ ಮನೇಲಿ ಹಿಂಗೆ ಅನ್ಸುತ್ತಾ? ನಿಮ್ಗೆ ಕಮೆಂಟ್ ಮಾಡಿ. ಲೈಕ್ ಯಾರು ಕೊಡಲ್ಲ, ಅದಂತೂ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಸ್ಟೋರಿ ಹಾಕಿದ್ರೆ ಮಾತ್ರ ಫಸ್ಟ್ ನೋಡಿರೋದು ಅವ್ರೇನೆ. ಇಷ್ಟದಲ್ಲೇ ಟ್ರಾಫಿಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮತ್ತೆ ಸಾಟರ್ಡೆ ಸಂಡೇ ಸಾಯಂಕಾಲ ಸಿಗ್ನಲ್ ಅಂದ್ರೆ ಟ್ರಾಫಿಕ್ ಅಂದ್ರೆ
ಟ್ರಾಫಿಕ್ ಬೇರೆ ಸಿಗ್ನಲ್ನೇ ಬೇರೆ. ಟ್ರಾಫಿಕ್ ಅಂದ್ರೆ ಮೂವತ್ತ ನಿಂತ್ಕೊಳ್ಳೋದು, ಸಿಗ್ನಲ್ ಅಲ್ಲಿ ಎಲ್ಲರೂ ನಿಂತ್ಕೊಳ್ತೀವಿ. ನಾವೆಲ್ಲ ಈ ತರ ಊಟ ಮಾಡಿ ಅವಳು ಹಿಂಗ್ ಮಾಡಕ್ ಹೋಗ್ತಾಳೆ. ಹೆಂಗ್ ತೋರಿಸ್ತಾರೆ ಇನ್ನೊಂದ್ಸಲ ತೋರ್ಸು. ನಾವೆಲ್ಲ ಈ ತರ ಊಟ ಮಾಡಿ ಅವಳು ಹಿಂಗ್ ಮಾಡಕ್ ಹೋಗ್ತಾಳೆ ಊಟ. ಟ್ರಾಫಿಕ್ ಸಿಗ್ನಲ್ ಎರಡು ಒಂದೇನಾ? ಅಯ್ಯೋ ಒಂದೇನಾ ಬೇರೆ ಬೇರೆ? ಸಿಗ್ನಲ್ ನಿಂತ್ಕೊಂಡ್ವಿ, ಟ್ರಾಫಿಕ್ ಅಲ್ಲಿ ನಿಧಾನ ಮೂವ್ ಆಗ್ತದೆ. ಇಲ್ಲ ಅಂದ್ರೆ ನನ್ ಪಾಡದ ಹೋಯ್ತಾ ಇದ್ವಿ. ಟ್ರಾಫಿಕ್ ಅಂದ್ರೆ ಏನ್ ಗೊತ್ತಾ, ಸಿಗ್ನಲ್ ಇದ್ರೂ ಮೂವ್ ಆಗಲ್ವಲ್ಲ, ಅದು ಟ್ರಾಫಿಕ್. ಅಣ್ಣನ ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೆ ಒಂಚೂರಾದ್ರೂ ಇದ್ರ ಬಗ್ಗೆ ತಿಳ್ಕೊಂಡಿದೀನಿ. ಗ್ರೇಟ್. ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿದ್ದೀನಿ ಡ್ರೈವಿಂಗ್. ಅದೇ ನೀನ್ ಎಲ್ಲದ್ರಲ್ಲೂ ಪಾಸ್. ಸೇಫ್ ಆಗಿ ಬರ್ಬೇಕು ಅನ್ನೋ ನಂಬಿಕೆ ಇದೆಯಾ ಇಲ್ವಾ? ಸೇಫ್ ಆಗಿ ಬರ್ಬೇಕನ್ನೋ ನಂಬಿಕೆ ಇದೆ. ನಂಗೆ ಈ ಹೋಟೆಲ್ ತುಂಬಾ ಇಷ್ಟ. ಕೃಷ್ಣ ಸಿಕ್ಕಾಪಟ್ಟೆ ಇಷ್ಟ ನನ್ಗೆ. ಅಲ್ದು ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಆನಂದ ಗಾಡಿ ಓಡಿಸ್ಬೇಕಾದ್ರೆ ಹೆಂಗೆ ಅಂದ್ರೆ ಒಳ್ಳೆ ಏನು ಹಿಂಗ್ ಎತ್ಕೊಂಡು ಹಿಂಗ್ ವಿಡಿಯೋ ಮಾಡಕ್ಕೂ ಬಿಡಲ್ಲ. ಅಲ್ಲಿ ನೋಡ್ಬೇಕು ಇಲ್ಲಿ ನೋಡ್ಬೇಕು ಅಂತ. ಇನ್ನು 10 ನಿಮಿಷದಲ್ಲಿ ಮಳವಳ್ಳಿಯಲ್ಲಿ ಇರ್ಬೇಕು. ನೋಡ್ತೀವಿ ನಿಮ್ ಡ್ರೈವಿಂಗ್ ಕೆಪಾಸಿಟಿನ. 10 ನಿಮಿಷದಲ್ಲಿ ಮಳವಳ್ಳಿ ಇರೋಕೆ ಏನಾದ್ರು 1 ಕಿಲೋಮೀಟರ್ ತಿಳ್ಕೊಂಡ. ಹೌದು, 10 ನಿಮಿಷದ ಮಳವಳ್ಳಿ ಕಣ್ಣು ಮುಚ್ಚಿಬಿಟ್ಟು ಈಗ ಗೊತ್ತಾ ಈ ಮಳವಳ್ಳಿ ಬಂದು ಗಿಲ್ಲಿ ನಟ ಅವ್ರ ಊರು. ಅಂದ್ರೆ ನೀನ್ ಹೇಳಲ್ಲ 2 ಸೆಕೆಂಡ್ ಇಡ್ಲಿ ತಿನ್ಬೇಕು ಅಂತ. ನಾನೇನಿಲ್ಲ ಒಟ್ಟಿಗೆ ಬಾಯಿಗೆ ಹೋಗ್ಬಿಟ್ಟು ಅವಳು 2 ಸೆಕೆಂಡ್ಗೆ ಸತಾಯಿರು ಬಳಿ ತಿಂತಾಳೆ. ಗಿಲ್ಲಿ ಅವ್ರ ಪಕ್ಕ ಊರ್ತಾನೆ ನಿಮ್ದು. ನಮ್ಮೂರ್ ಪಕ್ಕ ಗಿಲ್ಲಿ ಅವ್ರು ಇರೋದು ಊರು. ನಮ್ಮೂರ್ ಪಕ್ಕ ಅವ್ರವ್ರ ಪಕ್ಕ ನಾವಿಲ್ಲ, ನಮ್ಮೂರ್ ಪಕ್ಕ ಅವನಿರೋದು. ಆದ್ರೆ ಗಿಲ್ಲಿ ಫೇಮಸ್ ಆಗಿದಾನಲ್ಲ. ಏನ್ರಲ್ಲಿ ಫೇಮಸ್? ಗಿಲ್ಲಿ ಮಳವಳ್ಳಿ ಗಿಲ್ಲಿ ಅಂತ ಫೇಮಸ್ ಆಗೈತೆ ಹೊರತು ಗಿಲ್ಲಿ ಮಳವಳ್ಳಿ ಅಂತ ಆಗಿಲ್ಲ. ಗಿಲ್ಲಿ ಅಂತ ಹೆಸರೇ ಇಲ್ವಲ್ಲ, ಮಳವಳ್ಳಿ ಗಿಲ್ಲಿ ಅಂತ. ಟ್ಯಾಗ್ ಮಾಡಿ ಕಮೆಂಟ್ ಮಾಡಿ. ನನ್ ಮಗಳು ಡಿಮಾರ್ಟ್ ಬಂತು. ಅದೇನೋ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಡಿಮಾರ್ಟ್ ಎಲ್ಲೋಗೋಣ ಬಂಗಾರಿ? ಯಾರ್ದು ಡಿಮಾರ್ಟು? ಮತ್ತೆ ಏನೋ ಅನ್ಕೊಂಡೆ ಕಣೆ ಹೇಳ್ಬೇಕು ಅಂತ ಮರ್ತದೆ. ಇವಾಗ ಏನಾದ್ರೂ ವ್ಲಾಗ್ ಮಾಡೋಣ ಅಂತ ಅನ್ಕೊತಾ ಇರ್ತೀವಲ್ಲ, ಈ ನಮ್ ವಿಡಿಯೋಸ್ ನೋಡೋರಲ್ಲಿ ಯಾರಾದ್ರೂ ಕಮೆಂಟ್ ಮಾಡಿ ಯಾವ ತರ ವ್ಲಾಗ್ ಮಾಡಿದ್ರೆ ಫ್ಯಾಮಿಲಿ ಇದ್ರಲ್ಲಿ ಚೆನ್ನಾಗಿರುತ್ತೆ ಅಂತ. ಆ ತರ ವ್ಲಾಗ್ ಮಾಡೋಣ ಅಲ್ವಾ? ಆಕ್ಚುಲಿ ಒಳ್ಳೆ ವ್ಲಾಗರ್ಸ್ ಆಗಕ್ಕೆ ನಮ್ಮ ಮನೇಲಿರೋ ಮಕ್ಕಳೇ ಸಾಕು. ಹೌದು, ನಮ್ಮ ಮಕ್ಳುಗಳಂತೂ ಹೇಳಂಗೆ ಇಲ್ಲ, ನಮ್ಗಿಂತ ಜಾಸ್ತಿ ಆಕ್ಟಿವ್ ಆಗಿರ್ತವೆ ಅವರು. ಸೊ ನೋಡೋಣ, ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ವಿಡಿಯೋಸ್ ಮಾಡೋದಕ್ಕೆ ಅಂತ ಹೇಳಿ ಇನ್ಮೇಲೆ ಸ್ವಲ್ಪ ಏನಾದ್ರು ಸ್ಕ್ರಿಪ್ಟ್ ತರ ಏನಾದ್ರು ಮಾಡ್ಕೊಂಡು ರೆಡಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅಂದ್ರೆ ಸ್ಕ್ರಿಪ್ಟ್ ಅಂದ್ರೆ ಡ್ರಾಮ್ಯಾಟಿಕಲಿ ಅಲ್ಲ, ಲೈವ್ ಅಲ್ಲಿ ಏನ್ ನಡೆಯುತ್ತೋ ಆತರ, ಬಟ್ ಗೇಮಿಂಗ್ಸ್ ವೈಸ್ ಮಾಡೋಣ ಅಂತ. ನೋಡೋಣ ಯಾವ ತರ ಮಾಡೋದು ಅಂತ. ಅವ್ನ್ ಗಾಡಿ ಓಡಿಸ್ಬೇಕಾದ್ರೆ ಮುಸುಡಿ ನೋಡಿ ಹೆಂಗೈತೆ. ಡ್ರೈವರ್ಗಳು ಗಾಡಿ ಓಡಿಸ್ಕೊಂಡು ಇಷ್ಟ ಪಡಬಾರ್ದು. ಅತ್ತೈತೆ ಗಮನ ಹೋಯ್ತು ಅಂದ್ರೆ ಹೋಗ್ಬೇಕಾಯ್ತು ಅಷ್ಟೇ. ಅರ್ಥ ಮಾಡ್ಕೋಬೇಕು. ಸೇಫ್ ಆಗಿ ಹೋಗಿ ಸಿದ್ದಪ್ಪಜ್ಜಿ ನೋಡ್ಬೇಕು, ನೋಡ್ಕೊಂಡ್ ಮನೆ ದೇವರಿಂದ ವಾಪಸ್ ಮನೆಗೆ ಬಂದು ಸೇಫ್ ಆಗಿರ್ಬೇಕು. ಓಕೆನಾ? ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ನಮ್ಮ ಡ್ರೈವರ್ ಸಾಹೇಬ್ರು ತುಂಬಾ ಸ್ಟ್ರಿಕ್ಟ್, ಮಾತು ಆಡಬಾರ್ದು ಏನು ಆಡಬಾರ್ದು ಅಂದಿದ್ದಾರೆ. ಸೊ ಕೀಪ್ ಸೈಲೆನ್ಸ್. ಏನೋ ವಿಡಿಯೋ ಆನ್ ಮಾಡಿರ್ಲಿಲ್ಲ. ಏನ್ ಹೇಳಿ ಬಾಬು, ಒಂದ್ ನಿಮಿಷ ಇರಿ. ಹೇಳ್ತಿರೋದು ಗಂಡನಿಗೆ ಯಾವ ತರ ಬೈಬೋದು, ಯಾವ್ಯಾವ ತರ ಇದ್ ಮಾಡ್ಬೋದು ಕಮೆಂಟ್ ಮಾಡಿ ಅಂತೆ. ಕಂಟೆಂಟ್ ಅದ್ ಫಸ್ಟ್ ಇವನ್ ಮೇಲೆ ಉಪಯೋಗ ಮಾಡ್ಬೇಕು, ಅವಾಗ ಗೊತ್ತಾಗ್ತದೆ. ನಮ್ಮ ಮನೇಲಿ ಏನಕ್ಕೆ ಭಯ ಆಯ್ತೋ ಇಲ್ವೋ ಗೊತ್ತಿಲ್ಲ, ಜೀವದ ಮೇಲೆ ಮಾತ್ರ ತುಂಬಾ ಭಯ ಐತೆ. ಎಲ್ರು ಜೀವದ ಮೇಲೆ ಭಯ ಇಲ್ಲ, ಕೈ ಕಾಲಿಗೆಲ್ಲ ಏನು ಏಟ್ ಹಾಕ್ಬಾರ್ದು. ನಮ್ಮಮ್ಮ ಏನೋ ಒಂದು ಪಂಚ್ ಸ್ಟೈಲ್ ಕೊಡ್ತಾರೆ, ಕೊಡಬಾರ್ದು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಆಮೇಲೆ ಯಾವ್ದೋ ಹೇಳ್ತಾರಲ್ಲ, ಕ್ವಶನ್ ಮಾಡಿದ್ರೆ ಆನ್ಸರ್ ಮಾಡೋತರ ಏನೋ ಹೇಳಿ ನೋಡೋಣ. ಕಂಡು ಹಿಡಿಯೋ ಥರ ಯಾವುದಾದ್ರು ಹುಡುಗರಿಗೆ ಒಗಟು ಅದ್ರ ಏನೋ ಹಸಿರು ಆಸ್ಪತ್ರೆ ಕೆಂಪು ಡಾಕ್ಟರ್ ಕಪ್ಪು ಮಾತ್ರೆ ವರ್ಲ್ಡ್ ಇಸ್ ಗೋಲ್ಡ್ ಹೇಳಪ್ಪ ಗೂಬೆ. ಅದು ನಾನು ಹುಟ್ಟಕ್ ಮುಂಚೆ ನಮ್ಮಮ್ಮ ಯಾವಾಗ ಅದೊಂದು ಡೈಲಾಗ್ ಕೇಳ್ತಾನೆ ಇರುತ್ತೆ. ಏನ್ ಇನ್ನೊಂದ್ಸತಿ ಹೌದು ಮರ್ತೋಗ್ಬಿಟ್ಟು. ಹಸಿರು ಡಾಕ್ಟ್ರು, ಹಸಿರು ಆಸ್ಪತ್ರೆ, ಕೆಂಪು ಡಾಕ್ಟ್ರು, ಕಪ್ಪು ಮಾತ್ರೆ, ಕಲ್ಲಂಗಡಿ ಹಣ್ಣು, ದರ್ಬುಸ್ನಿ ಏನು ದರ್ಬುಸ್ನಿ ನಾನು ಯಾವ ದರ್ಬುಸ್ನಿ? ಅದೇ ಕಲ್ಲಂಗಡಿ ಹಣ್ಣು ತಮಿಳಲ್ಲಿ ದರ್ಬುಸ್ನಿ ಅಂತಾರೆ.
ಅವಾಗ ನನಗೆ ಗೊತ್ತಾಗಿದ್ದು ಧರ್ಮಸ್ಥಳ ಅಂತ. ನೀನೇನಪ್ಪ ಇದು ಬೆಳ್ಳಿ ತಟ್ಟಲ್ ಕಪ್ಪಲಿಂಗ. ಎಂತದು? ಬೆಳ್ಳಿ ಯಾವ್ದು ಅದೇ ಅದೇ ಎಲ್ಲಾರ ಹತ್ರನೂ ಐತೆ. ಅಲ್ಲ ಇದು ಅದು ಹೌದು ಅದೇ ಎಲ್ಲಾರ ಹತ್ರನೂ ಐತೆ. ಯಾವ್ದು ಮುಖ ಕಣ್ಣ ಪಾಪು ಕಣ್ಣ ಕಣ್ಣು ಕರೆಕ್ಟಾ? ಕರೆಕ್ಟ್ ಕಣ್ಣು. ಸೊ ಇದೆಲ್ಲ ಇದೇ ತರ ಮೋಜು ಮಸ್ತಿ ಮಾಡ್ಕೊಂಡೆ ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ. ಹಿಂಗೆ ಫುಲ್ ವಿಡಿಯೋ ಹಿಡ್ಕೊಂಡಂಗೆ ಇದ್ರೆ ಫೋನ್ ಸ್ಟೋರೇಜ್ ಫುಲ್ ಆಗ್ಬಿಡುತ್ತೆ. ಸೊ ಎಲ್ಲಾದ್ರೂ ಹೋಟೆಲ್ ಹತ್ರ ನಿಲ್ಲಿಸಿದಾಗ ವಿಡಿಯೋ ಕಂಟಿನ್ಯೂ ಮಾಡೋಣ. ದೇವಸ್ಥಾನದ ಹತ್ರ ಮೀಟ್ ಮಾಡೋಣ. ದೇವಸ್ಥಾನ ಹತ್ರ ಅಲ್ಲ, ಹೋಟೆಲ್ ಹತ್ರ ಟಿಫನ್ಗೆ ಮೀಟ್ ಮಾಡೋಣ. ಈಸಿ ವೇ ಅಂದ್ರೆ ಏನಂದ್ರೆ ಕಾರಲ್ಲಿ ಕೂತ್ರು ಎಲ್ಲಾರು ಚೆನ್ನಾಗಿ ಹಾಡ ಆಡ್ಕೊಂಡ್ ಬರ್ತಾರೆ. ಒಬ್ರು ಮಾತ್ರ ಅವ್ರು ನೋಡಕ್ಕಾಗಲ್ಲ, ತಿನ್ನಕ್ಕಾಗಲ್ಲ. ಅಂದ್ರೆ ಪಕ್ಕದಲ್ಲಿ ಕುತ್ಕೊಂಡು ಬಾಯಿಗೆ ಆಗ್ತಾ ಇರ್ತಾಳೆ. ನಮ್ಗೆ ನಾನು ಹಂಗೇನೆ ಎಲ್ಲಾ ಟೈಮ್ ಆಚೆ ಹೋದಾಗ ಕಾರ್ ಓಡಿಸ್ತಾ ಇರ್ತೀನಿ. ಇಬ್ರು ಮಾತಾಡ್ಕೊಂಡ್ ಬರ್ತಾರೆ, ಎಲ್ಲ ಮಾಡ್ಕೊಂಡು ನಾ ಮಾತ್ರ ಅದೇ ಡೈರೆಕ್ಟ್ ನೋಡ್ಕೊಂಡು ಬರ್ಬೇಕು. ಆರ್ಟ್ ಆಫ್ ಲಿವಿಂಗ್ ದೋಸೆ ಅಲ್ಗೊಂದ್ಸಲಿ ಬರ್ಬೇಕು ಆರ್ಟ್ ಆಫ್ ಲಿವಿಂಗ್ಗೆ. ಹೊಸ ಟೋಲ್ ರೆಡಿ ಆಗಿದೆ ಇಲ್ಲಿ. ಇವಾಗ ನಾವು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಟೋಲ್ ಇನ್ನ ಸ್ಟಾರ್ಟ್ ಆಗಿರ್ಲಿಲ್ಲ. ಟೋಲ್ ಎಲ್ಲ ರೆಡಿ ಮಾಡಿದ್ರು. ಇವಾಗ ಆಲ್ರೆಡಿ ಟೋಲ್ ಸ್ಟಾರ್ಟ್ ಆಗಿದೆ. ಚಿಕ್ಕೂರಿನಲ್ಲಿ ಅದನ್ನ ಮಾಡೇ ನಂದು ಮಾಡ್ಬೇಕು ಅಂದ್ರೆ ಅವಾಗ ಚಿಕ್ಕ ಮಗು ಏನ್ ಇವಾಗೂ ಚಿಕ್ಕ ಮಗುನೇ, ದೊಡ್ಡದೇನಲ್ಲ ಅದು. ಅವಾಗ ಒಂಥರ ಚೆನ್ನಾಗಿತ್ತು. ಏನಾಗ್ಲೂ 3 ವರ್ಷ ಆಗೋಯ್ತಮ್ಮ ಹೋಗ್ ಬಂದು. ಇದೆ ಇದೆ ಫಾಸ್ಟ್ ಆಗಿ. ಹೆಂಗೆ ಅಂದ್ರೆ ಅದು ಲೈನ್ ಮೂವ್ ಆಗಿತ್ತು ಹೋಗು ಅನ್ಬಿಡೋಳು. ಏನಕ್ಕೆ ಅಂದ್ರೆ ಎಲ್ಲಿ ಗಾಡಿ ಹಿಡ್ಕೊಂಡ್ಬಿಡ್ತಾರೋ ಅಂತ ಅವಳು ಭಯ. ಫಾಸ್ಟ್ ಟ್ಯಾಗ್ ಫಾಸ್ಟ್ ಟ್ಯಾಗ್ ಫಾಸ್ಟ್ ಟ್ಯಾಗ್. ನಂಗೆ ಈ ರೋಡ್ ತುಂಬಾನೇ ಇಷ್ಟ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಸೋಮನಹಳ್ಳಿ ನೈಸ್ ಇರೋದಕ್ಕೆ ನೈಸ್ ರೋಡ್. ನಮ್ಮೂರ್ ಹೆಂಗೆ ಮತ್ಬಿಟ್ಟಾಳೆ ಹಳ್ಳಿ. ಏನಪ್ಪ ಅವ್ರನ್ನ ಮಳವಳ್ಳಿ ಅಂತ ಬಂದ್ಮೇಲೆ ಮಾತಾಡಿಸ್ಬೋದು, ಅಲ್ಲಿವರೆಗೂ ಮಾತಾಡ್ಸ್ಬೋದು. ಜಾಸ್ತಿ ಮಾತಾಡಲ್ಲ, ಒಂದೆರಡು ನಿಮಿಷ ಮಾತಾಡಿದ್ರೆ ಕೈ ನೋಡೆ ಕೈ ನೋಡೆ, ಸೊಂಟದ ಮೇಲೆ ಕೈ ಇಟ್ಕೊಂಡು ಗಾಡಿ ಓಡಿಸಿದ. ಸೋಮನಹಳ್ಳಿ ಗೇಟು. ಆದ್ರೂ ನನ್ನ ಗಂಡನಿಗಿರೋ ದಿಮಾಕ್ ಯಾರಿಗಿಲ್ಲ. ಯಾಕೋ ಹೇಳ್ಬೇಕನ್ನಿಸ್ತು. ಸುದೀಪ್ ಹೇಳ್ತಾರಲ್ಲ, ಹೇಳ್ಬೇಕನ್ನಿಸ್ತು, ಹೇಳ್ದೆ ಅಂತ ಹಂಗೆ. ರೋಡ್ ಮಾತ್ರ ಸಖತ್ತಾಗಿದೆ ಆನಂದ್. ಇವಾಗ ಅಂದ್ರೆ ಏನಂದ್ರೆ ಸಂವಾಗ್ ಮಾಡಿಲ್ಲ, ಒಂಥರ ಡ್ಯಾನ್ಸ್ ಆಡೋ ತರ ಫೀಲ್ ಆಗುತ್ತೆ. ಹಿಂಗಿರ್ಬಾರ್ದು ಯಾವಾಗೂ ರೋಡ್ಗಳು. ನೀಟಾಗಿ ಹೆಂಗ್ ಹೋಗ್ತಾ ಇದೆ ಅಂದ್ರೆ ಸ್ಮೂತಾಗಿ ಹೋಗ್ಬೇಕು ಗಾಡಿಗಳು. ಹಂಗಿಲ್ಲ, ಒಂಥರ ಡ್ಯಾನ್ಸಿಂಗ್ ತರ ಇದೆ. ಆಕ್ಚುಲಿ ಇಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಈ ದೇವಸ್ಥಾನ ತುಂಬಾ ಫೇಮಸ್ಸು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಒಳಗಡೆ. ಶುಭಾಣ್ಣನ ಜೊತೆ ನಾವು ಬಂದಿದ್ವಿ ಒಂದ್ಸಲಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇದ್ರ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸೇಮ್ ತಿರುಪತಿಲಿ ಹೆಂಗಿದೆಯೋ ದೇವರು ಅದೇ ತರ ಇದೆ ಅಂತ ಹೇಳ್ತಾರೆ ಅದನ್ನ. ಬಟ್ ತುಂಬಾನೇ ಚೆನ್ನಾಗಿದೆ. ನಾನು ಆಕ್ಚುಲಿ ಫಸ್ಟ್ ಟೈಮು ತಿರುಪತಿ ನೋಡೋಕ್ಕೂ ಮುಂಚೆ ಬಂದಿದ್ದು ಇದೇ ದೇವಸ್ಥಾನಕ್ಕೆ. ಇಲ್ಲಿ ನೋಡಾದ್ಮೇಲೆ ನಾನು ತಿರುಪತಿಗೆ ಹೋಗಿದ್ದು. ಕನಕಪುರ ಏನೋ ಬಂದ್ವಿ. ಇವಾಗ ಟಿಫನ್ ಮಾಡಬೇಕು. ಸೊ ಟಿಫನ್ ಯಾವ ಹೋಟೆಲ್ಗೆ ಹೋಗೋದು ಅಂತ ನೋಡ್ತಾ ಇದ್ದೀವಿ. ಕನಕಪುರದಲ್ಲಿ ವಾಸು ಹೋಟೆಲ್ ಬಿಟ್ಟರೆ ಇನ್ಯಾವ ಹೋಟ್ಲಲ್ಲೂ ಏನು ಚೆನ್ನಾಗಿಲ್ಲ. ವಾಸು ಹೋಟ್ಲಲ್ಲಿ ದೋಸೆನೇ ಫೇಮಸ್ಸು. ಬಟ್ ವಾಸು ಹೋಟ್ಲಲ್ಲಿ ಸಿಟ್ಟಿಂಗ್ ಇಲ್ಲ, ನಿಂತ್ಕೊಂಡೇ ತಿನ್ಬೇಕು, ಅದೇ ಬೇಜಾರು. ಮಗು ಹಿಡ್ಕೊಂಡು ನಿಂತ್ಕೊಂಡು ತಿನ್ನೋದೆಲ್ಲ ಕಷ್ಟ ಇಲ್ಲ. ಈ ಹೋಟೆಲ್ ಬಂದು ರತ್ನ ಉಪಹಾರ ಅಂತ. ಬನ್ನಿ ಒಳಗಡೆ ಹೋಗಿ ಟಿಫನ್ ತಗೊಳ್ಳೋಣ. ಮೇಡಮ್ ಬನ್ನಿ ಬನ್ನಿ, ನೀಟಾಗಿ ಲಾಕ್ ಮಾಡಪ್ಪ. ಪುಟಾಣಿ ಅಲ್ಲ ಬಂಗಾರಿ, ಅಲ್ಲ ಉದ್ದಮ್ಮ. ಇವ್ರು ನೋಡಿ ಚಪ್ಪೆ ಹಾಕೊಂಬುದು.
ಏನು ತಗೊಳ್ಳೋಣಪ್ಪ? ಏನು ತಗೊಳ್ತೀವಿ? ಸರ್ವಿಸ್ ಇದೆಯಲ್ವಾ? ಅಲ್ಲೇ ಹೋಗೋಣ ಸರ್ವಿಸ್ ಇದೆಯಂತ? ಸರ್ವಿಸ್ ಆಯ್ತು ಆಗ್ತಿಲ್ಲ. ಮುಂಚೆ ಎಲ್ಲ ಈ ಹೋಟ್ಲಲ್ಲಿ ಸರ್ವಿಸ್ ಎಲ್ಲ ಇರಲಿಲ್ಲ, ಇವಾಗ ಸರ್ವಿಸ್ ಕೂಡ ಸ್ಟಾರ್ಟ್ ಮಾಡಿದಾರಂತೆ. ಆ್ಯಕ್ಚುಲಿ ವಾಸು ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ, ಬಟ್ ಆದರೆ ಅಲ್ಲಿ ಸಿಟ್ಟಿಂಗೇ ಇಲ್ಲ, ಅದೇ ಪ್ರಾಬ್ಲಮ್ಮು. ಮಕ್ಕಳೆಲ್ಲ ಬಂದಾಗ ಸಿಟ್ಟಿಂಗು ಇಲ್ದಿರ ಮೇಂಟೈನ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಹೋಟೆಲಲ್ಲೂ ಅಷ್ಟೇ ಮುಂಚೆಯಿಂದನೂ ಬರ್ತಿದ್ವಿ ನಾವು, ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಎಲ್ಲ ಫುಡ್ಡು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ನಾನು ಆರ್ಡ್ರ್ ಮಾಡಿರೋದು, ನನಗೆ ಮಸಾಲೆ ದೋಸೆ ತೊಗೊಂಡಿದ್ದೀನಿ, ಬಾಬುನು ಮಸಾಲೆ ದೋಸೆ ತೊಗೊಂಡ್ರು. ಅಮ್ಮ ಮಾತ್ರ ಇಡ್ಲಿ ತೊಗೊಳ್ತೀನಿ ಅಂತ ಹೇಳಿ ಅಮ್ಮ ಮತ್ತು ವರ್ಷಿ ಇಬ್ಬರು ಇಡ್ಲಿ ತೊಗೊಂಡಿದ್ದಾರೆ. ಆನಂದ ಬಂದು ಕೇಸರಿ ಬಾತ್ ತೊಗೊಂಡಿದ್ದಾನೆ. ಸೊ ಇದಿಷ್ಟು ಕೂಡ ನಾವಿವಾಗ ಆರ್ಡರ್ ಮಾಡಿದ್ದೀವಿ ಫುಡ್ಡು. ಸೊ ಬಂದ ತಕ್ಷಣ ತಿಂದ್ಬಿಟ್ಟು ಪಟ ಪಟ ಅಂತ ಹೊರಡಬೇಕು, ಯಾಕಂದರೆ ತುಂಬಾ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಬೇಗ ಬೇಗ ತಿಂದು ಬೇಗ ಬೇಗ ಹೊರಡಬೇಕು. ಸೊ ಬೇಗ ಬೇಗ ಟಿಫನ್ ಮಾಡ್ಕೊಂಡ್ಬಿಡ್ತೀವಿ. ಟಿಫನ್ ಮಾಡಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಚೆಕ್ಕಿಂಗ್ ಹೋದಕ್ಕೂ ಬೇಗ ಬೇಗ ಕುಡಿಯೋಕ್ಕೂ ಹೋಗ್ತಾನೆ, ತಿನ್ನೋಕ್ಕೂ ಹೋಗ್ತಲ್ಲ. ಅವ್ನು ನೋಡ್ರೆ ಹೇಳ್ತಾನೆ ಅವನು ಹೋಗಿ ಹಾಲು ಕೊಡ್ಸ್ಬಿಡು ಅಷ್ಟೇ. ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ವಿ. ಆ್ಯಕ್ಚುಲಿ ಪಾಪ ತುಂಬ ಗಲಾಟೆ ಮಾಡಿಬಿಟ್ಟ. ಸೊ ಅದರಿಂದ ನಾನು ಈ ಕಡೆಗೆ ಬಂದ್ಬಿಟ್ಟೆ ಮಗುಗೆ ಫೀಡ್ ಮಾಡೋಣ ಅಂತ ಹೇಳಿ. ಟಿಫನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ತಿಂದ್ಕೊಂಡು ಇವಾಗ ಐಸ್ ಕ್ರೀಮ್ ತೊಗೊಂಡಿದ್ದಾರೆ. ನಾನು ಐಸ್ ಕ್ರೀಮ್ ತಿನ್ನಲ್ಲ. ವರ್ಷಿ ಮತ್ತು ಅಮ್ಮ ಬಾಬು ಎಲ್ಲರೂ ಐಸ್ ಕ್ರೀಮ್ ತಿಂತಾಯಿದ್ದಾರೆ. ಐಸ್ ಕ್ರೀಮ್ ತಿಂತಾ ಇದ್ದಂಗೆ ಹೊರಡೋದು. ಸಿಕ್ಕಾಪಟ್ಟೆ ಶೆಕೆ ಇದೆ, ದೇವ್ರೇ ಅನ್ನಿಸ್ತಾ ಇದೆ. ಮಧ್ಯಾಹ್ನದಲ್ಲಿ ಇನ್ನೆಂಗಿರುತ್ತೋ ಗೊತ್ತಿಲ್ಲ. ಹೊರಡ್ಬೇಕು ಇವಾಗ, ಆಲ್ರೆಡಿ ಲೇಟ್ ಬೇರೆ ಆಗ್ತಾ ಇದೆ. ಅಷ್ಟೊಂದು ಕಷ್ಟ ಅನ್ಸಲ್ಲ ಕಣೆ. ಗಾಡಿ ಹೊರಡ್ತಾ ಇದ್ರೆ ಏನು ಕಷ್ಟ ಆಗಲ್ಲ, ಅಲ್ಲಿದ್ದಾಗ ಸ್ವಲ್ಪ ಶೆಕೆ ಆಗುತ್ತೆ. ನೋಡೋಣ ಬೇಗ ದೇವ್ರದಿಂದ ಇವತ್ತು ಒಂದಿನ ಸ್ವಲ್ಪ ಕೂಲಾಗಿರ್ಲಪ್ಪ ವೆದರು ಅಂತ ಇದು ಮಾಡ್ಕೋಬೇಕಷ್ಟೇ. ಮಳೆ ಬಂದರೂ ತೊಂದರೆ ಇಲ್ಲ, ಮಳೆ ಬಂದರೂ ತೊಂದರೆ ಇಲ್ಲ, ಬಟ್ ಮಳೆ ಬೇಡ, ಸ್ವಲ್ಪ ವೆದರೇ ಕೂಲಾಗಿದ್ರೆ ಒಳ್ಳೇದು. ಅಲ್ಲ ಅದು ಕೂತ್ಕೊಂಡು ಬಟ್ಟೆ ಬಿದ್ದೋಗುತ್ತೆ ಅಂತ. ಪಾಪ ಮಕ್ಳಿಗೆ ಫೀಡ್ ಮಾಡ್ಕೊಳ್ಳೋದು ಹೊರಗಡೆ, ಈ ಸಮ್ಮರಲ್ಲಿ ಹೊರಗಡೆ ಹೋಗೋದೇ ಕಷ್ಟ ಅಂತದ್ರಲ್ಲಿ ಈ ಮಕ್ಳಿದ್ರಂತೂ ಇನ್ನೂ ಹಿಂಸೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಅವ್ರನ್ನ ಎತ್ಕೊಂಡಂಗೆ ಇರಬೇಕಲ್ಲ. ಸೊ ಅದರಿಂದ ಈ ಥರ ಅನ್ಸುತ್ತೆ ಅಷ್ಟೇ. ಇರಲಿ, ಮುಂದಕ್ಕೆ ಇವಾಗ ಹೊರಡಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಳವಳ್ಳಿಗೆ ಹೋದ ಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಏಕೆಂದರೆ ಇದು ಆಲ್ರೆಡಿ ತುಂಬ ಲೆಂತಿ ವಿಡಿಯೋ ಆಗಿಬಿಟ್ಟಿದೆ. ಸೊ ಓಕೆನಾ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್. ವೇಟ್ ಫಾರ್ ಪಾರ್ಟ್ 2 ವಿಡಿಯೋ.